ನೋಡೋಕೆ ಒಂದು ಕಪಲ್ಸ್ ಹಂಗಂತಂದರೆ ಡಾರ್ಜಿಲಿಂಗಿಂದನೇ ಒಬ್ಬರು ಕಪಲ್ಸ್ ಬಂದ್ಬಿಟ್ಟು ಸೊ ಬಿಸಿ ಬಿಸಿಯಾಗಿ ನಿಮಗೆ ಆಥೆಂಟಿಕ್ ಆಗಿ ಮೋಮೋಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನೋಡೋಕೆ ಹೋದರೆ ಮಳೆ, ಸೊ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಸೊ ಹೆಲ್ಮೆಟ್ಟು ಯೂಶ್ವಲಿ ಏನಕ್ಕೆ ಅಂತ ಹೇಳಿದ್ರೆ ಮಳೆಯಲ್ಲಿ ನಡಿಬಾರ್ದು ಅಂತ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ ಇನ್ನು ಬ್ಲಾಗ್ ಫುಲ್ಲು ಹೆಲ್ಮೆಟಲ್ಲೇ ಇರುತ್ತೆ. ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮೋಮೋಸ್ ತಿನ್ನೋಕ್ಕೆ ದ ಮೋಮೋ ಪಾಯಿಂಟ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ನೋಡೋಕೆ ಒಂದು ಕಪಲ್ಸ್ ಹಂಗಂತಂದರೆ ಡಾರ್ಜಿಲಿಂಗಿಂದನೇ ಒಬ್ಬರು ಕಪಲ್ಸ್ ಬಂದ್ಬಿಟ್ಟು ಸೊ ಬಿಸಿ ಬಿಸಿಯಾಗಿ ನಿಮಗೆ ಆಥೆಂಟಿಕ್ ಆಗಿ ಮೋಮೋಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಕೂಡ ಹುಡ್ಕೊ ಬಂದಿದ್ದೀವಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಸೆಕೆಂಡ್ ಬ್ಲಾಕ್ ರಾಜಾಜಿನಗರ್, ರಾಮಂದ್ರ ಗ್ರೌಂಡ್ ಗೊತ್ತಿರ ಸ್ವಲ್ಪ ಮುಂದೆ ಬಂದು ರೈಟ್ ತೊಗೋಬೇಕು ಅಥವಾ ಇಲ್ಲಿ ನವರಂಗ್ ಬಾರ್ ಅಂತ ಹೇಳಿದ್ರು. ಈಸಿಯಾಗಿ ಗೊತ್ತಾಗಬೇಕು ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಇಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಬಿಸಿ ಬಿಸಿ ದ ಮೋಮೋ ಪಾಯಿಂಟಲ್ಲಿ ನಮಗೆ ಸ್ಟೀಮ್ ಮೋಮೋಸು, ಫ್ರೈಡ್ ಮೋಮೋಸ್ ಎಲ್ಲ ಸಿಗುತ್ತೆ. ಸೊ ಎಸ್, ಟ್ರೈ ಮಾಡೋಣ. ಸೊ ನೀವು ಕೂಡ ಈ ಡಾರ್ಜಿಲಿಂಗ್ ಕಪಲ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀರಿ. ಸೊ ಬನ್ನಿ, ಲೆಟ್ಸ್ ಟ್ರೈ. ಸರ್, ನಾನು ಇವ್ರದ್ದು ಎಲ್ಲ ಟ್ರೈ ಮಾಡಿದ್ದೀನಿ. ಸುಮಾರು 2 ತಿಂಗಳಿಂದ ತಿಂತಾಯಿದ್ದೀನಿ. ನಾನು ಬಂದು ಡೆಲ್ಲಿಯಿಂದ. ನನಗೆ ಇಲ್ಲೇ ಎಷ್ಟೊಂದು ಜಾಗ ತಿಂದಿದ್ದೀನಿ, ಅಂದರೆ ಈ ಥರ ಟೇಸ್ಟ್, ಡೆಲ್ಲಿ ಥರ ಟೇಸ್ಟ್ ನನಗೆ ಸಿಕ್ಕಿಲ್ಲ. ಇಲ್ಲೇ ಬಂದು ನನಗೆ ಡೆಲ್ಲಿ ಟೇಸ್ಟ್ ಸೂಪರಾಗಿ ಸಿಕ್ಕಿದೆ. ಸೂಪರಾಗಿದೆ, ರೀಸನೇಬಲ್ ರೇಟು. ಅಡ್ರೆಸ್ ಬಗ್ಗೆ ತಿಳಿಸಿ ಸರ್. ರಾಜನಗರ ಆರ್ ಟಿ ಒ ಕಡೆಯಿಂದ ಬಂದರೆ ಹತ್ರ ಆಗುತ್ತೆ. ಆರ್ ಟಿ ಒ ಕಡೆಯಿಂದ 4th ಬ್ಲಾಕ್ ರಾಜನಗರ ಬರುತ್ತೆ. ಗೈಸ್, ಇವಾಗ ಬಿಸಿ ಬಿಸಿಯಾಗಿ ಸ್ಟೀಮ್ ಮೋಮೋಸ್ ತೊಗೊಂಡಿದ್ದೀವಿ, ವೆಜ್ ಮೋಮೋಸು. ಸೊ ಎಸ್, ಹಂಗೆ ಟ್ರೈ ಮಾಡೋಣ. ಸೊ ಹೆಲ್ಮೆಟ್ ಇರುತ್ತೆ ಬಿಕಾಸ್ ಮಳೆ ಬರ್ತಾ ಇದೆ. ಸೊ ಹಾಗೆ ಬಿಸಿ ಬಿಸಿಯಾಗಿ ಮೋಮೋಸ್ನ ತೊಗೊಂಡು ಒಂದು ಸ್ಪೈಸಿ ಚಟ್ನಿ ಇದೆಯಲ್ಲ, ಸೂಪರ್. ಚಳಿ ವೆದರ್ಗೆ ಈ ಥರ ಮೋಮೋಸ್ ಎಲ್ಲ ತಿಂತಿದ್ರೆ ಖಂಡಿತ ಹಾಫ್ ಪ್ಲೇಟ್ ಅಂತೂ ಈಸಿಯಾಗಿ ಖಾಲಿ ಆಗ್ಬಿಡುತ್ತೆ. ಅದು ಸ್ಪೈಸಿ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ಟೀಮ್ ಮೋಮೋಸು, ಫ್ರೈಡ್ ಮೋಮೋಸು ಕೂಡ ಇರುತ್ತೆ, ಅದನ್ನು ಕೂಡ ಟ್ರೈ ಮಾಡಿ ಹೇಳ್ತೀರಿ. ಲೈಟಾಗಿ ಮಯೋನೀಸ್ ಕೂಡ ಟಿಪ್ ಮಾಡ್ಕೊಂಡು ಒಳ್ಳೆ ಕ್ವಾಲಿಟಿ ಮಯೋನೀಸು ಗೈಸ್. ಬಟ್ ನಂಗೆ ಸ್ಪೈಸಿ ಚಟ್ನಿ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಗೈಸ್, ಇವಾಗ ನೆಕ್ಸ್ಟು ಪನ್ನೀರ್ ಮೋಮೋಸ್ ತೊಗೊಂಡಿದ್ದೀವಿ. ಸೊ ಪನ್ನೀರ್ ಮೋಮೋಸು ಬಿಸಿ ಬಿಸಿ ಹಂಗೆ ಹೋಗಿ ಆಚೆ ಹೋಗ್ತಾ ಇರುತ್ತೆ. ಹಂಗೆ ಬ್ರೇಕ್ ಮಾಡಿದ್ರೆ ನೋಡಿ, ಅಯ್ಯೋ ಅಯ್ಯೋ ನೋಡಿ, ಒಳಗಿರೋ ಪನ್ನೀರ್ ಸ್ಟಫಿಂಗ್ಸ್ ಹಂಗೆ ಎದ್ದು ಮೇಲೆ ಕಾಣಿಸ್ತಾ ಇದೆ. ಸೊ ಸ್ಪೈಸಿ ಚಟ್ನಿ ಥರ ಲೈಟಾಗಿ ಟಚ್ ಮಾಡ್ಕೊಂಡು ಮತ್ತು ಮಯೋನೀಸ್ನ ಲೈಟ್ ಟಚ್ ಮಾಡ್ಕೊಂಡು ಒಂದು ಬೈಟ್ ಹೋಗೋಣ. ಒಳ್ಳೆ ಪವರ್ ಕೊಡ್ತಾ ಇದೆ ಗೈಸ್ ಆ ಸ್ಪೈಸಿ ಚಟ್ನಿ, ಸೂಪರಾಗಿರುತ್ತೆ. ಪನ್ನೀರ್ ಮೋಮೋಸ್ ತೊಗೊಳ್ಳಿ. ಸೊ ಪನ್ನೀರ್ ಸ್ಟಫಿಂಗ್ಸ್ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ಡಾರ್ಜಿಲಿಂಗಿಂದ ಬಂದಿದ್ದು ಡಾರ್ಜಿಲಿಂಗ್ ಮೋಮೋಸ್ ಆಗ್ತಾ ಇದ್ದಾರೆ, ಆಥೆಂಟಿಕ್ ಆಗಿದೆ. ಸೊ ನೆಕ್ಸ್ಟು ಖಾರ ತಿಂದು ಪವರ್ ಆಗಿಬಿಟ್ಟಿದ್ದೀನಿ. ಸೊ ಹಂಗೆ ಇಲ್ಲಿ ಚಿಕನ್ ಫ್ರೈಡ್ ಮೋಮೋಸ್, ಸೊ ಸ್ಟೀಮ್ ಮೋಮೋಸ್ ತಿಂದಿದ್ದಾಯ್ತಲ್ಲ, ಸೊ ಚಿಕನ್ ಫ್ರೈಡ್ ಮೋಮೋಸು ಬಿಸಿ ಬಿಸಿಯಾಗಿ ಹಂಗೆ ತೊಗೊಂಡು ಫಸ್ಟ್ ಈ ಸಾಸು ಲೈಟ್ ಹಂಗೆ ಮಯೋನೀಸ್ ಅದ್ರ ಜೊತೆಗೆ ಡಿಪ್ ಆಗಿಬಿಟ್ಟಿದೆ. ಮಯೋನೀಸ್ ಸಾಸು ಮತ್ತು ಬ್ರೆಡ್ ಸಾಸ್ ತೊಗೊಂಡು ಒಂದು ಬೈಟು. ಸ್ಟೀಮ್ ಮೋಮೋಸೇ ಡೀಪ್ ಫ್ರೈ ಮಾಡಿಕೊಟ್ಟಿದ್ದಾರೆ, ಒಳ್ಳೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸಕ್ಕತ್ತಾಗಿದೆ. ಯೂಶ್ವಲಿ ನೋಡ್ತಾರೆ ಡಾರ್ಜಿಲಿಂಗ್ ಮೋಮೋಸ್ ಅಂದರೆ ಈ ಥರ ಇರಬೇಕು ಅಂತ ಹೇಳ್ತಾರೆ. ನಾನು ಆಥೆಂಟಿಕ್ ಎಲ್ಲೋ ಟ್ರೈ ಮಾಡಿಲ್ಲ, ಬಟ್ ನನಗೆ ಈ ಥರ ಮೋಮೋಸ್ ನನಗೆ ತುಂಬಾ ಇಷ್ಟ ಆಗಿದೆ. ಅವರು ಕೇಳಿದ್ರೆ ಆಥೆಂಟಿಕಾಗಿ ಮಾಡ್ಕೊಡ್ತೀವಿ ನಾವು ಡಾರ್ಜಿಲಿಂಗ್ ಕಪಲ್ಸ್ ಅಂತ ಹೇಳಿದ್ರು. ಸೊ ಡಾರ್ಜಿಲಿಂಗ್ ಕಪಲ್ಸ್ ಇಬ್ಬರು ಒಂದು ಒಳ್ಳೆ ಮೋಮೋಸ್ನ ಹಾಕ್ಕೊಡ್ತಾಯಿದ್ದಾರೆ. ಸೊ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕ್ತಿದ್ದೀನಿ, ಚೆಕ್ಔಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಮೋಮೋಸ್ ಲವರ್ಸ್ ಇರ್ತಾರಲ್ಲ, ಪನ್ನೀರ್ ಮೋಮೋಸ್ ಲವರ್ಸ್, ಚಿಕನ್ ಫ್ರೈಡ್ ಮೋಮೋಸ್ ಲವರ್ಸ್ ಅಂತ ಇರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ. ಅವಾಗ ಏನಕ್ಕೆ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೆಲ್ಮೆಟ್ ಇರುತ್ತೆ. ಸೊ ಹೆಲ್ಮೆಟ್ ಏನಕ್ಕೆ ಅಂತಂದರೆ ಮಳೆ ಬರ್ತಿದೆ, ಅದಕ್ಕೋಸ್ಕರ. ಸೊ ಅವಾಯ್ಡ್ ದ ಹೆಲ್ಮೆಟ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಆಂಟಿ ಫ್ಯಾಕ್ಟ್ರಿ ದಿನೇಶ್, ಡೂ ವಾಟ್ ಇಲ್ಲ, ಬಾಯ್.